ಈಗ ರಾಯಲ್ ಕಾರ್ಸ್ ಹುಣಸೂರಲ್ಲಿ ಇದ್ದೀನಿ. ನ್ಯಾನೋ, ಝೆನ್, i20, ಇಯೋನ್, ಟವೇರಾ ನೋಡಿ ಗೈಸ್, ಫುಲ್ ಜಿನ್ನಿಯನಾಗಿ ನಿಂತಿದೆ ಟವೇರಾನು. ಲೇಟೆಸ್ಟ್ ಮಾಡಲ್ ಅಲ್ವಾ ಟವೇರಾ? 17 ಸಿಂಗಲ್ ಓನರ್ ಗಾಡಿ. ಹಾಗೇನೆ ಇದು ನಿಸಾನ್ ಮಿಕ್ರಾ, ಆಮೇಲೆ ಡಿಸೈರ್ ಪೆಟ್ರೋಲ್, ಸ್ಕೋಡಾ ಇದೆ, ಆಮೇಲೆ ಇಲ್ಲೊಂದು ಆಲ್ಟೋ ಇದೆ, ಹಾಗೇನೆ ನೋಡ್ತಾ ಇರ್ಬೋದು ಡಸ್ಟರ್ ಇದೆ, ಹಾಗೇನೆ ಒಂದು ಸ್ಪಾರ್ಕ್ ಇದೆ ಶೆವರ್ಲೆಟ್, ಆಮೇಲೆ ಒಂದು ಸ್ಕಾರ್ಪಿಯೋ ಇದೆ. ಯಾರಿಗ ಬೇಕು ಅಂತ ಹೇಳಿದ್ರೆ ಅದನ್ನು ಡಿಮ್ಯಾಂಡ್ ಮಾಡಿ ಕ್ಲಿಯರ್ ಮಾಡಿಸಿ ತಗೊಂಡು ಹೋಗ್ಬೋದು. 800 ಫುಲ್ ಮಾಡಿಫೈಡ್, ಫುಲ್ ಬ್ಲಾಕ್ ಅಲ್ಲಿ ಒಂದು 800 ಇದೆ, ಅದನ್ನು ನೋಡಿ ಬೇಕಾದ್ರೆ ತಗೊಂಡು ಹೋಗ್ಬೋದು. ಈಗ ಬನ್ನಿ ವಿಡಿಯೋ. ಹಾಯ್ ಗೈಸ್, ಸಲಾಂ, ನಮಸ್ತೆ, ವೆಲ್ಕಮ್ ಟು ಎಂಟಿ ಪ್ಲೇಟ್ಸ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ರಾಯಲ್ ಕಾರ್ಸ್ ಹುಣಸೂರಿಂದ. ಇದು ಬಂದು ಹುಣಸೂರಲ್ಲಿ ಬರುತ್ತೆ, ಹುಣಸೂರು ಟಿಪ್ಪು ಸರ್ಕಲ್ ಅಲ್ಲಿ ಬರುತ್ತೆ ರಾಯಲ್ ಕಾರ್ಸ್ ಹುಣಸೂರು. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಒಳ್ಳೊಳ್ಳೆ ಗಾಡಿಗಳು, ಸ್ಯಾಂಟ್ರೋ ಇದೆ, ನ್ಯಾನೋ ಇದೆ, ಝೆನ್ ಇದೆ, ಹಾಗೆ i20, ಇಯೋನ್, ಟವೇರಾ, ಲೇಟೆಸ್ಟ್ ಮಾಡಲ್ ಟವೇರಾ ಬೇಕಾದ್ರೆ ಅದು ಸಿಗುತ್ತೆ ನಿಮಗೆ. ಸ್ಯಾಂಟ್ರೋನು ಅಷ್ಟೇ ಒಳ್ಳೆ ಕಂಡೀಷನ್ ಗಾಡಿ, ಮೈಸೂರು 09 ಪಾಸಿಂಗ್ ಜೊತೆಗೆ ಸ್ಯಾಂಟ್ರೋ ಇದೆ. ಎಲ್ಲಾ ಗಾಡಿಗಳನ್ನ ತಗೊಂಡು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ವಿಡಿಯೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋ. ಮೊದಲನೇದಾಗಿ ಒಂದು ಸ್ಪಾರ್ಕ್ ಇದೆ, ಸ್ಪಾರ್ಕ್ ಇಂದಾನೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಮಳೆ ಬೀಳ್ತಾನೆ ಇದೆ, ಮಳೆ ಬೀಳ್ತಾ ಇರುವಾಗಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಪಾರ್ಕ್ ಒಂದು ಒಳ್ಳೆ ಗಾಡಿ, ಕಂಡೀಷನ್ ಗಾಡಿ. ಸ್ಪಾರ್ಕ್ ಅಲ್ಲಿ ಏನಾದ್ರು ಕೆಲಸ ಇದೆಯಾ? ಅಫ್ರಿದಿ ಏನು ಕೆಲಸ ಇಲ್ಲ. ಹಾಗೇನೆ ಇವ್ರು ಬಂದು ಅಫ್ರಿದಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬೋದು. ಗಾಡಿ ಈಗ ಗಾಡಿ ಕಂಡೀಷನ್ ಏನಂತ ಹೇಳ್ಬೋದು? ಇಂಜಿನ್ ಕೆಲಸ ಅಥವಾ ಕೆಲಸ ಇಲ್ಲ. 2009 ಮಾಡಲು ಸಿಂಗಲ್ ಓನರ್. 2009 ಸಿಂಗಲ್ ಓನರ್ ಸರ್. 4 ಬ್ರ್ಯಾಂಡ್ ನ್ಯೂ ಟೈರ್ ಐತೆ ಅಪ್ಪಲ್ದು. ಓಕೆ ಸರ್. ಗಾಡಿಯಲ್ಲಿ ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ ಬರ್ತದೆ ಗಾಡಿಗೆ. AC ಪವರ್ ಸ್ಟೇರಿಂಗ್, 2 ಡೋರ್ ಪವರ್ ವಿಂಡೋ, ಮತ್ತೆ ಸೆಂಟ್ರಲ್ ಲಾಕ್ ಐತೆ ಗಾಡಿಯಲ್ಲಿ. ಇಂಟೀರಿಯರ್ ಹಾಗೇನೆ ಸೆಂಟ್ರಲ್ ಲಾಕ್ ಇದೆಲ್ಲ ಬರುತ್ತೆ. ಗಾಡಿ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ಸ್ವಲ್ಪ ಮಳೆ ಬರ್ತಾ ಇರೋದ್ರಿಂದ ಒಳಗಡೆ ವಿಡಿಯೋ ಮಾಡ್ತಾ ಇದೀನಿ, ಯಾಕೆ ಇಲ್ಲೇ ಸುತ್ತಾಡ್ತಾ ಇದೀನಿ ಅಂತ ನೋಡ್ಬಿಡಿ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಮಾಡೋರ ಗಾಡಿ. AC ಬರ್ತದೆ, ಪವರ್ ಸ್ಟೇರಿಂಗ್, ಶಿಲ್ಡ್ AC, 2 ಡೋರ್ ಪವರ್ ವಿಂಡೋ, ಮತ್ತೆ 4 ಬ್ರ್ಯಾಂಡ್ ನ್ಯೂ ಟೈರ್. ಒಂದು ಕೆಲಸ ಇಲ್ಲ ಸರ್. ಬ್ಯಾಕ್ ವಿಂಡೋಸ್ ಮ್ಯಾನುವಲ್ ಅಲ್ಲ? ಮ್ಯಾನ್ಯುವಲ್ ಬ್ಯಾಕ್ ವಿಂಡೋಸ್, ಹಾಗೇನೆ AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಎಲ್ಲ ನೀಟ್ ಆಗಿದೆ, ಮಾತ್ರ ತುಂಬಾ ಕೂಲ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ಸ್ಪೀಕರ್ಸ್ ಇದೆಲ್ಲ ಇದೆ. ಸ್ಪೀಕರ್ಸ್ ಎಲ್ಲ ಇದೆಯಾ ಗಾಡಿಲಿ? ಹೌದು ಸರ್. ಒಂದು ಆಫ್ಟರ್ ಮಾರ್ಕೆಟ್ ಒಂದು ಚಿಕ್ಕದೊಂದು ಸ್ಟೀರಿಯೋ ಹಾಕ್ಸಿದ್ರೆ. ಗಾಡಿ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡೋಣ ಇದ್ರದ್ದು ಡೀಟೇಲ್ ಕೊಡ್ತೀನಿ ಬನ್ನಿ. ಡೀಟೇಲ್ ಏನ್ ಹೇಳ್ತಾ ಇದೀರಾ ಸರ್? 2009 ಸಿಂಗಲ್ ಓನರ್. ನಿಮ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬಂದ್ರೆ 145 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ, 4 ಬ್ರ್ಯಾಂಡ್ ನ್ಯೂ ಟೈರ್, ಮ್ಯಾಕ್ಸಿಮಮ್ ಡಿಸ್ಕೌಂಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಕಾರ್ಪಿಯೋ ಇದು ಅಷ್ಟೇ, ನೀಟ್ ಒಂದು ಅವರೇಜ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಏನಾದ್ರು ಕೆಲಸ ಕಾರ್ಯಗಳಿದೆಯಾ ಸರ್? ಏನಿಲ್ಲ, ಒಂದು ಇಂಡಿಕೇಟರ್ ಲೈಟ್ ಆಗ್ಬೇಕು, ಒಂದು ಅದ್ಬಿಟ್ರೆ ಒಂದು ಸಣ್ಣ ಪುಟ್ಟ ರಬ್ಬಿಂಗ್ ಪಾಲಿಶ್ ಮಾಡ್ಸ್ಕೊಳ್ಬೇಕು, ಮಾಡ್ಬೇಕಾಗುತ್ತೆ. ಬಾಕಿ ಎಲ್ಲ ಟೈರ್ ಎಲ್ಲ ಚೆನ್ನಾಗಿದೆ. ಟೈರ್ ಎಲ್ಲ ಮ್ಯಾಗ್ವಿಲ್ ಅಲೈವಿಲ್ಸ್ ಇರೋದು ಸರ್. ಆಫ್ಟರ್ ಮಾರ್ಕೆಟ್ ಅಲೈವಿಲ್ಸ್ ಇದೆ, ಎಲ್ಲ ಅವರೇಜ್ ಗುಡ್ ಕಂಡೀಷನ್ ಅಲ್ಲಿ ಇದೆ. ಸಣ್ಣ ಪುಟ್ಟ ಈ ತರ ಟಚ್ ಅಪ್, ಫಿನಿಶಿಂಗ್ ಈ ಕೆಲಸಗಳಿರ್ಬೋದು. ಸ್ವಲ್ಪ ಗಾಡಿ ನಿಲ್ಲಿಸ್ಬಿಟ್ಟಿರೋದ್ರಿಂದ ಈ ತರ ಇರೋದು ಅನ್ಸುತ್ತೆ ಅಲ್ವಾ ಸರ್? ಇಲ್ಲ, ಎಲ್ಲ ವಾಶ್ ಆಗಿತ್ತು ಗಾಡಿ. ಓಕೆ, ಗಾಡಿ ಗುಡ್ ಕಂಡೀಷನ್ ಐತೆ. ಗಾಡಿ ರನ್ನಿಂಗ್ ಕಂಡೀಷನ್ ಸರ್. ಓಕೆ, 2008 ಥರ್ಡ್ ಓನರ್ ಆಗೈತೆ ಗಾಡಿ. ಯಮಕ್ ಇಂಜಿನ್, ಫ್ರೆಶ್ ಇನ್ಶೂರೆನ್ಸ್. ಇದು 2009 ಅಂದ್ರೆ ಇದು ವಾಯ್ಸ್ ಫಂಕ್ಷನ್ ಇರೋದು? ವಾಯ್ಸ್ ಫಂಕ್ಷನ್ ಏನು ಇಲ್ಲ. ವಾಯ್ಸ್ ಫಂಕ್ಷನ್. ಓಕೆ ಸರ್. AC ಬರ್ತದೆ, ಪವರ್ ಸ್ಟೇರಿಂಗ್ ಬರ್ತದೆ, ಮತ್ತೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ನಾರ್ಮಲ್ ಸೆಡ್ ಮಿರರ್, ಮತ್ತೆ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಬರ್ತದೆ ಇದರಲ್ಲಿ. ಓಕೆ, ಅದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆಲ್ಲ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಸೆಂಟರ್ ಕನ್ಸೋಲ್ ಇದೆಲ್ಲ, ಸೀಟ್ ಕವರ್ಸ್, ಮತ್ತೆ ಒಂದು ರಬ್ಬಿಂಗ್ ಪಾಲಿಶ್, ಈ ತರ ಸಣ್ಣ ಪುಟ್ಟ ಕೆಲಸಗಳಿದೆ. ತಗೊಂಡು ಹೋಗ್ಬಿಟ್ಟು ಅವ್ರು ಮಾಡಿಸ್ಕೋಬೇಕು ಸರ್. ಸಣ್ಣ ಪುಟ್ಟ ಕೆಲಸ ಗಾಡಿ ತಗೊಂಡ್ರೆ ಮಾಡಿಸ್ಲೇಬೇಕು, ಅವ್ರ ಟೈಟ್ಗೆ ಅವ್ರವ್ರು ಮಾಡ್ಕೋತಾರೆ, ಮಾಡ್ಲೇಬೇಕಾಗುತ್ತೆ. ಹೌದು. ಏನ್ ಹೇಳ್ತಾ ಇದ್ರಿ ಈಗ ಆಸ್ಕಿಂಗ್? ಸರ್, ಇದು 3 ಲಕ್ಷ ಹೇಳ್ತಾ ಇದೀನಿ. ಹೆಚ್ಚು ಕಡಿಮೆ ನಿಮ್ ಚಾನಲ್ ಕಡೆಯಿಂದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. ಮ್ಯಾಕ್ಸಿಮಮ್ ನೆಗೋಷಿಯಬಲ್ ಮಾಡಿ ಗಾಡಿ ಕೊಡ್ತಾರೆ. ಅದಕ್ಕೆ ಮಾಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು, ವಿಡಿಯೋ ಲೈಕ್ ಮಾಡಿರ್ಬೇಕು, ಆದಷ್ಟು ಶೇರ್ ಮಾಡಿರ್ಬೇಕು. ಬನ್ನಿ ನೆಕ್ಸ್ಟ್ ಗಾಡಿ. ಒಂದು ಸ್ಕೋಡಾ ಲಾವ್ರಾ ನೋಡ್ತಾ ಇರ್ಬೋದು. ಸ್ಕೋಡಾ ಅಕ್ಟಾವಿಯಾ ಅಲ್ಲ, ಇದು ಸ್ಕೋಡಾ ಲಾವ್ರಾ. ಇದು ಅಷ್ಟೇ ಕಂಪ್ನಿ ಫಿಟೆಡ್ ಅಲಾಯ್ಸ್, 4 ಡಿಸ್ಕ್ ಬ್ರೇಕ್ ಇದೆಲ್ಲ ಬರುವಂತದ್ದು. ಇದು ಜೀನಿಯನ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ, ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಗಾಡಿ ಅಂಟಚ್ ಕಂಡೀಷನ್ ಅಂತ ಹೇಳ್ಬೋದು. ಬ್ಯಾಕ್ ಡಿಫೋಗರ್ ಇದೆಲ್ಲ ಬರುತ್ತೆ. ಜೊತೆಗೆ ಇದು ಫುಲ್ ಓಪನ್ ಡಿಕ್ಕಿ ಬರುತ್ತೆ. ಡಿಕ್ಕಿ ಡೋರ್ ಬಂದು ಈ ಸ್ಕೋಡಾ ಗಾಡಿಗಳಲ್ಲಿ ನಾರ್ಮಲ್ ಆಗಿ ಸ್ಕೋಡಾ ಅಕ್ಟಾವಿಯಾ ಲಾವ್ರಾ ಇದ್ರಲ್ಲೆಲ್ಲ ಹಾಗೇನೆ ಫುಲ್ ಓಪನ್ ಬರುತ್ತೆ, ನೋಡ್ತಾ ಇರ್ಬೋದು. ಸೈಡ್ ಮಿರರ್ ಜೊತೆಗೆ ಟರ್ನ್ ಇಂಡಿಕೇಟರ್ ಇದೆಲ್ಲ ಇರೋಂಥದ್ದೇ. ಇದು ಒಂದು ಲಕ್ಸುರಿ ಸೆಗ್ಮೆಂಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಏರ್ ಬ್ಯಾಗ್ ಇದೆಲ್ಲ ಬರುವಂತದ್ದು. ಇದರಲ್ಲಿ 2 ಬರುತ್ತೆ, 4 ಬರುತ್ತೆ, 8 ಏರ್ ಬ್ಯಾಗ್ ತನಕನು ಈ ಸ್ಕೋಡಾ ಗಾಡಿಗಳಲ್ಲಿ ಬರುತ್ತೆ. ಆತರ ಒಂದು ಗಾಡಿ ಇದು, ಆ ಒಂದು ಸೆಗ್ಮೆಂಟ್ ಅಲ್ಲಿ ಲಕ್ಸುರಿ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ಗಾಡಿ ಏನ್ ತೊಂದ್ರೆ ಇಲ್ಲ, ಚೆನ್ನಾಗಿದೆ. ಗಾಡಿ ಇಂಟೀರಿಯರ್ ಎಲ್ಲ ಓಕೆ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. 2007 ಥರ್ಡ್ ಓನರ್ ಆಗೈತೆ ಸರ್. ಥರ್ಡ್ ಓನರ್
ಸರ್ ಗಾಡಿಗೆ ಆಕ್ಸಿಡೆಂಟ್ ಪ್ರೈಸ್ ಬಂದ್ಬಿಟ್ಟು 2.5 ಲಕ್ಷ ಹೇಳ್ತವ್ರೆ. ಓಕೆ, ಅದ್ರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ನೆಗೋಷಿಯಬಲ್ ನಮ್ಮ ಕಡೆಯಿಂದ ಬಂದ್ರೆ ನಿಮಗೆ ಸಿಗುತ್ತೆ. ಅದಕ್ಕೆ ಮಾಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆಲ್ಟೋ ಹೋಗೋಣ. ಆಲ್ಟೋ ನೋಡಿ, ಇದು ಕಂಡೀಷನ್ ಅಲ್ಲೇ ಇದೆ, ಸ್ವಲ್ಪ ಕ್ಲೀನಿಂಗ್ ಇದೆಲ್ಲ ಬೇಕಾಗಿದೆ. ಇದು ಹಾಗೆ ಸೈಡ್ ಅಲ್ಲಿ ನಿಲ್ಸ್ಬಿಟ್ಟಿದ್ದಾರೆ, ಸ್ವಲ್ಪ ಧೂಳಿದೆ ಗಾಡಿ ಮೇಲೆ, ಅದರಿಂದ ಅಷ್ಟು ಇದ್ರಲ್ಲಿ ಕಾಣಿಸಲ್ಲ. ಫುಲ್ ಡೀಟೇಲ್ ಆಗಿ ನಿಮಗೆ ಡೀಟೇಲ್ ಬೇಕು ಅಂತ ಹೇಳಿದ್ರೆ ಅವ್ರ ಹತ್ರ ಕೇಳಿದ್ರೆ ಅವರು ಫೋಟೋಸ್ ಡೀಟೇಲ್ಸ್ ಹಾಕೊಡ್ತಾರೆ. ಅವ್ರ ನಂಬರ್ಗಳು ಸ್ಕ್ರೀನ್ ಅಲ್ಲಿ ಬರ್ತಾ ಇರುತ್ತೆ. ಜೊತೆಗೆ LXi ವೇರಿಯಂಟ್, ಪವರ್ ವಿಂಡೋನ ಮ್ಯಾನ್ಯುವಲ್ AC ಪವರ್ ಸ್ಟೇರಿಂಗು, 4 ಮ್ಯಾನುವಲ್ ವಿಂಡೋಸ್ ಇದೆಲ್ಲ ಬರುವಂತದ್ದು ನೋಡ್ತಾ ಇರ್ಬೋದು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ, ಸೀಟ್ ಕವರ್ಸ್ ಎಲ್ಲ ಹೊಸದಾಗಿದೆ, ಏನ್ ತೊಂದ್ರೆ ಇಲ್ಲ. ಡೋರ್ ಪ್ಯಾಡ್ಸ್, ಸೀಟ್ ಕವರ್ಸ್, ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ವಾಶ್ ಆಗಿಲ್ಲ ಗಾಡಿ ವಾಶ್ ಆದ್ಮೇಲೆ ಒಂದು ವಾಶ್ ಆಗ್ಬೇಕು ಅಷ್ಟೇ. ಗಾಡಿ ವಾಶ್ ಆದ್ಮೇಲೆ ಗುಡ್ ಕಂಡೀಷನ್ ಕಟ್ತದೆ ಸರ್. ಡೀಟೇಲ್ ಸರ್ ಅದು 2007 ಸರ್, ಅದು 95 ಕೊಟ್ಬಿಡವಾ ಸರ್? 2007 95 ಆಸ್ಕಿಂಗ್. ಅದ್ರಲ್ಲಿ ಸಣ್ಣ ಪುಟ್ಟ ನೆಗೋಷಿಯಬಲ್ ಮಾಡ್ಕೊಡವ. ಇದೊಂದು ಮಿಕ್ರಾ ನೋಡ್ತಾ ಇರ್ಬೋದು, ಇದು ಅಷ್ಟೇ. ಇದು ನೀಟ್ ಗುಡ್ ಕಂಡೀಷನ್, ಒರಿಜಿನಲ್ ಕಂಡೀಷನ್ ಅನ್ಸುತ್ತೆ ಅಲ್ವಾ ಗಾಡಿ? ಸರ್ ಒರಿಜಿನಲ್ ಕಂಡೀಷನ್ ನಿಸಾನ್ ಮೈಕ್ರಾ, ನೋಡಕ್ಕೆಲ್ಲ ಚೆನ್ನಾಗಿದೆ. 2011 ಮಾಡ್ಲು. 2011 ಏನ್ ತೊಂದ್ರೆ ಇಲ್ಲ. ಮತ್ತೆ ಫುಲ್ಲಿ ಲೋಡೆಡ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್. ಓಕೆ, ಇದ್ರಲ್ಲೂ ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಇದೆಯಾ? ಹೌದು ಸರ್. ಪ್ಯೂರ್ ಡ್ರೈವ್ XV ಟಾಪ್ ಎಂಡ್. ಓಕೆ, ಬ್ಯಾಕ್ ಅಲ್ಲಿ ಡಿಫೋಗರ್ ಜೊತೆಗೆ ವೈಫರ್ ಇದೆಲ್ಲ ಬರುವಂತದ್ದೇನೆ. ಹಾಗೇನೆ ಇದು ಡಿಕ್ಕಿ ಓಪನ್ ಬಟನ್ ಬರುತ್ತೆ. ಇದು ಲಾಕ್ ಆಗಿದ್ದಾಗ ಈ ಬಟನ್ ಪ್ರೆಸ್ ಮಾಡಿದ್ರೆ ಡಿಕ್ಕಿ ಲಾಕ್ ಓಪನ್ ಆಗುತ್ತೆ. ಆನ್ ಕಂಡೀಷನ್ ಅದು. ನಿಸಾನ್ ಮಿಕ್ರಾ ಡಿಫೋಗರ್ ಜೊತೆಗೆ ಬ್ಯಾಕ್ ವೈಫರ್ ಇದೆ. ಇದೆಲ್ಲ ಬಂದು ಕಂಪ್ನಿ ಫಿಟ್ಟೆಡ್ ಏನೆ, ಯಾವ್ದು ಆಫ್ಟರ್ ಮಾರ್ಕೆಟ್ ಏನಿಲ್ಲ. ಒರಿಜಿನಲ್ ಏನಿದೆ ಅದೇ ತರ ಇದೆ. 4 ಅಲಾಯ್ಸ್, ಕಂಪ್ನಿ ಫಿಟ್ಟೆಡ್ ಅಲಾಯ್ಸ್ ಇದೆಲ್ಲ ಇದೆ. ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಎಲ್ಲ ಓಕೆ, ಗುಡ್ ಕಂಡೀಷನ್ ಎಲ್ಲ ಇದೆ. ನನ್ನ ಒಂದು ಪಾಲಿಶಿಂಗ್ ಕೆಲಸ ಇದೆ ಅಷ್ಟೇ, ಅದ್ ಬಿಟ್ರೆ ಓಕೆ ಎಲ್ಲ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಏನ್ ಹೇಳ್ತೀರಾ ಫ್ರೀ? 2011 ಓಕೆ, ಥರ್ಡ್ ಓನರ್ ಗಾಡಿ ರನ್ನಿಂಗ್ ಕಂಡೀಷನ್ ಆಗಿದೆ ಸರ್. ಜೀನಿಯನ್ ಕಂಡೀಷನ್ ಗಾಡಿ. ಜಿನಿಯನ್ ಕಂಡೀಷನ್, ಹೌದು ಸರ್. ಓಕೆ, ಓನರ್ ಎಷ್ಟು ಹೇಳಿದ್ರೆ? 3rd ಓನರ್. ಹೌದು ಸರ್, 3 ಓನರ್ ಆಗಿದೆ. 3rd ಓನರ್ ಆಗಿದೆ. AC ಪವರ್ ಸ್ಟೇರಿಂಗ್, ಆಟೋಮೆಟಿಕ್ ಕ್ಲೈಮೇಟ್ AC, ಪುಷ್ ಬಟನ್ ಸ್ಟಾರ್ಟ್ ಇದೆಲ್ಲ ಬರುತ್ತೆ. ಎಲ್ಲ ಸರ್ ಬಂದು ಈ ತರ ಬರೋದು. ಫುಲ್ಲಿ ಲೋಡೆಡ್ ಗಾಡಿ, ಫುಲ್ಲಿ ಲೋಡೆಡ್. ಮತ್ತೆ ಏರ್ ಬ್ಯಾಗ್, SRS ಏರ್ ಬ್ಯಾಗ್ ಎಲ್ಲ ಬರ್ತದೆ ಸರ್ ಇದ್ರಲ್ಲಿ ಗಾಡಿಯಲ್ಲಿ. ಏರ್ ಬ್ಯಾಗು, ABS, ಆಮೇಲೆ ಪುಷ್ ಬಟನ್ ಸ್ಟಾರ್ಟ್ ಆದ್ಮೇಲೆ ಇನ್ನು ಹೇಳೋದ್ ಬೇಕಾಗಿಲ್ಲ, ಎಲ್ಲ ಗೊತ್ತಿರುತ್ತೆ. ಹೌದು ಸರ್. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ, ಹೇಳ್ತೀರಾ ಸರ್? 2011 3 ಓನರ್ ಆಗಿದೆ. 3 ಓನರ್. ಓಕೆ ಸರ್, ಗಾಡಿ ಮಾತ್ರ ಜೀನಿಯನ್ ಕಂಡೀಷನ್ ಅಲ್ಲಿ ಇದೆ. ಅಫಿಷಿಯಲ್ ಬಂದ್ರೆ ಒಳ್ಳೆ ಗಾಡಿ ಸರ್. ನೋಡ್ಬಿಟ್ಟು ಗಾಡಿ ತಗೊಂಡೋಗ್ತಾರೆ, ಆ ತರ ಕಂಡೀಷನ್ ಐತೆ ಗಾಡಿ ಮಾತ್ರ. 1 ರೂಪಾಯಿ ಕೆಲಸ ಇಲ್ಲ. 2011 3ನೇ ಓನರ್ ಇದೆ, 3rd ಓನರ್ ಇದೆ ಗಾಡಿ. ಗಾಡಿಗೆ ಹೇಳ್ತಾರದು ಬಂದು 2.5 ಲಕ್ಷ ಹೇಳ್ತಾ ಇದೀನಿ. ಅದರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. 2,50,000 2.5 ಲಕ್ಷ ಹೇಳ್ತಾ ಇದ್ರೆ ಅದ್ರಲ್ಲೂ ನೆಗೋಷಿಯಬಲ್, ಹೆಚ್ಚು ಕಮ್ಮಿ ಆಗುತ್ತೆ. ಯಾವ್ದು ಫಿಕ್ಸ್ ರೇಟ್ ಅಲ್ಲ, ಇಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ. ಇಲ್ಲಿದೆ ಇನ್ನೊಂದು ಡಿಸೈರ್ ಇದೆ, ಅಲ್ಲೊಂದು ಡಸ್ಟರ್ ಇದೆ. ಅದಕ್ಕೆ ಬರೋಕ್ಕಿಂತ ಮುಂಚೆ ಒಂದು ಟವೇರಾ ಇದೆ. ಟವೇರಾ ನಾನು ಲಾಸ್ಟ್ ಅಲ್ಲಿ ಹಾಕೋದು, ಲಾಸ್ಟ್ ತನಕ ವಿಡಿಯೋ ನೋಡೋರಿಗೆ ಮಾತ್ರ ಟವೇರಾ ಸಿಗುತ್ತೆ ಗೈಸ್. ಈಗ ಒಂದು ಸ್ಯಾಂಟ್ರೋ ಬ್ಲಾಕ್ ಕಲರ್ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ನಿಂತಿದೆ ಗಾಡಿ. 09 ಪಾಸಿಂಗ್ ಜೊತೆಗೆ ಮೈಸೂರವರಿಗೆ ಒಂದು ಇದಂತಾನೆ ಹೇಳ್ಬೋದು. ಸೆಕೆಂಡ್ ಹ್ಯಾಂಡ್ ಗಾಡಿಗಳಲ್ಲಿ ಈ ತರ ಲೋಕಲ್ ಪಾಸಿಂಗ್ ಸಿಗೋದು ತುಂಬಾನೇ ರೇರು. ಮೈಸೂರವರಿಗೆ ಲಕ್ಕಿ ಚಾನ್ಸ್ ಅಂತ ಹೇಳ್ಬೋದು. ಬೇಕಾದ್ರೆ ಬೇಗ ನೋಡ್ಕೊಳ್ಳಿ. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಇದೆಲ್ಲ ಮಾಡಿದ್ರೆ, ಡಿಸ್ಕ್ ಕಲರ್ ಪೇಂಟ್ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿದೆ. ಫ್ರಂಟ್ ಡಿಸ್ಕ್ ಬ್ರೇಕೇನೆ ಗಾಡಿ ಅಂತೂ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ. GL ವೇರಿಯಂಟ್, ಸ್ಯಾಂಟ್ರೋ GL ವೇರಿಯಂಟ್ ನೋಡ್ತಾ ಇರ್ಬೋದು. ಸಣ್ಣ ಪುಟ್ಟ ಟಚಪ್ಸ್ ಎಲ್ಲ ಆಗಿರುತ್ತೆ, ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಡೋರ್ ಪ್ಯಾಡ್ ಇಂಟೀರಿಯರ್ ಅಲ್ಲಿ ತೋರಿಸ್ತೀನಿ. ಡೋರ್ ಪ್ಯಾಡ್ ಎಲ್ಲ ನೋಡ್ಕೊಂಬಿಡಿ. ಡೋರ್ ಪ್ಯಾಡ್ ಎಲ್ಲ ಓಕೆ, ಗುಡ್ ಕಂಡೀಷನ್. 2 ಪವರ್ ವಿಂಡೋಸ್, 2 ಮ್ಯಾನುವಲ್ ವಿಂಡೋಸ್ ಬರೋಂತ ಗಾಡಿ. ಡ್ಯಾಶ್ ಬೋರ್ಡ್ ಎಲ್ಲ ಗುಡ್ ಕಂಡೀಷನ್, ಸೂಪರ್ ಕಂಡೀಷನ್ ಅಂತಾನೆ ಹೇಳ್ಬೋದು. ಸ್ಟೇರಿಂಗ್ ಒಂದು ಸ್ವಲ್ಪ ಒಂದು ಸ್ಕ್ರಾಚಸ್ ಇದೆ, ಅದ್ ಬಿಟ್ರೆ ಬಾಕಿ ಡ್ಯಾಶ್ ಬೋರ್ಡ್ ಎಲ್ಲ ಓಕೆ ಕಂಡೀಷನ್ ಇದೆ. ಸೀಟ್ ಕವರ್ಸ್ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜಸ್ ಇದೆ, ಅದ್ ಬಿಟ್ರೆ ಗಾಡಿ ಮಾತ್ರ ಓಕೆ, ಓವರ್ ಆಲ್ ಗುಡ್ ಕಂಡೀಷನ್ ಅಲ್ಲಿ ಗಾಡಿ ಇದೆ. ಗಾಡಿ ಈಗ ಸೀಟ್ ಕವರ್ಸ್ ಎಲ್ಲ ಬೇಕು ಅಂದ್ರೆ ಹಾಕ್ಸ್ಕೊಡ್ತೀರಾ? ಹತ್ರ ಇದೆ ಸರ್. ಬೇಕು ಅಂದ್ರೆ ಕಸ್ಟಮರ್ ಗಾಡಿ ನಮ್ಮ ಹತ್ರ ಬೈ ಮಾಡಿದ್ರೆ ಅವ್ರಿಗೆ ಬೇಕಂದ್ರೆ ಹಾಕ್ಸ್ಕೊಡ್ತೀವಿ. ಮ್ಯಾಕ್ಸಿಮಮ್ ರೀಸನಬಲ್ ಆಗಿ ಮಾಡಿಸ್ಕೊಡ್ತೀರಾ? ಅದು ಸೆಂಟ್ರಲ್ ಲಾಕ್ ಇದೆಯಾ? ಸೆಂಟ್ರಲ್ ಲಾಕ್ ಇದೆ. 2 ಕೀ, 2 ರಿಮೋಟ್ ಎಲ್ಲ ಇದೆ ಇದರಲ್ಲಿ, ಎಲ್ಲ ಸಿಗುತ್ತೆ ನಿಮಗೆ. 5 ಅಲಾಯ್ಸ್ ಇದೆ. ಓಕೆ, 5 ಅಲಾಯ್ಸ್ ಇದೆ. ಟೈರ್ ಒಂದು ಅವರೇಜ್, ಫ್ರಂಟ್ ಟೈರ್ ಎಲ್ಲ ಗುಡ್ ಕಂಡೀಷನ್, ಹೊಸ ಟೈರ್ ಅಂತ ಹೇಳ್ಬೋದು. ಬ್ಯಾಕ್ ಟೈರ್ ಒಂದು ಅವರೇಜ್ ಕಂಡೀಷನ್ ಎಲ್ಲ ಇದೆ. ಇದು ಸ್ಟೆಪ್ನಿನೂ ಬಂದು ಅಲಾಯ್ಸ್ ಇಟ್ಟಿದ್ದಾರೆ. ಇದು ಸ್ಪಾಯ್ಲರ್ ಬಿಚ್ಚಿಟ್ಟಿದ್ದಾರೆ. ಸ್ಟೆಪ್ನಿ ಟೈರ್ ಓಕೆ, ಗುಡ್ ಕಂಡೀಷನ್ ಎಲ್ಲ ಇದೆ. ಸ್ಯಾಂಟ್ರೋ GL AC 2 ಡೋರ್ 4 ವಿಂಡೋ, 2 ಕೀ, 2 ರಿಮೋಟ್, 5 ಮ್ಯಾಗ್ ವೀಲ್ಸ್, AC ಬರ್ತದೆ, ಚಿಲ್ಡ್ AC. ಓಕೆ,
ಸರ್ ಸ್ಯಾಂಟ್ರೋ ರೇಟ್ ಬಂದ್ಬಿಟ್ಟು 2008 ಸೆಕೆಂಡ್ ಓನರ್ ಆಗುತ್ತೆ. 2008 ಫ್ರೆಶ್ ಎಫ್ ಸಿ 2008 ಸೆಕೆಂಡ್ ಓನರ್. ಹೌದು, 2008 ಓನರ್. ಫ್ರೆಶ್ ಎಫ್ ಸಿ, ಓಕೆ. ಫ್ರೆಶ್ ಇನ್ಶೂರೆನ್ಸ್, ಓಕೆ. ಪ್ಲಸ್ HSRP ನಂಬರ್ ಪ್ಲೇಟ್. ಓಕೆ. ಸರ್ ಸ್ಯಾಂಟ್ರೋ ರೇಟ್ ಬಂದ್ಬಿಟ್ಟು 185. 185 ನೆಗೋಷಿಯಬಲ್. ನಿಮ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಅದರಲ್ಲೂ 1,85,000 ಹೇಳ್ತಾ ಇದ್ರ. ಒಳ್ಳೆ ಕಂಡೀಷನ್ ಗಾಡಿ 1,85,000 ಹೇಳ್ತಾ ಇದ್ರೆ. ಒಂದು ಝೆನ್ ಇದೆ, ಮಾರುತಿ ಝೆನ್. ಇದು ಅಷ್ಟೇ 4 ಹೊಸ ಟೈರ್ ಇದೆಲ್ಲ ಹಾಕಿ ತುಂಬಾ ಕಂಡೀಷನ್ ಅಲ್ಲಿ. K33M1566 ತುಂಬಾ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಇದು ಒರಿಜಿನಲ್ ಪೇಂಟ್ ರೀಪೇಂಟ್ ಆಗಿದೆಯಾ ಸರ್? ಒರಿಜಿನಲ್ ಪೇಂಟ್, ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಸರ್ ಗಾಡಿ. ಓಕೆ. ಒರಿಜಿನಲ್ ಇದೆ ಗಾಡಿ ಸರ್. ಒರಿಜಿನಲ್ 5 ಬ್ರಾಂಡ್ ನ್ಯೂ ಟೈರ್ ಅಪೋಲೋ. ಅದೇ ಟೈರ್ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇವಾಗ ಹಾಕ್ಸಿರೋದು. ಅದೇ ಇನ್ನು ಓಡಿಲ್ಲ ಟೈರ್ ಗಾಡಿ. ಬೇಕಾದ್ರೆ ಕೊಟ್ಬಿಡವ, ಬೇಕಾದ್ರೆ ಆಫೀಸ್ ಯೂಸ್ ಬೇಡ ಬಿಡಿ. ಇಂಟೀರಿಯರ್ ಬಂದಾಗ ನೋಡ್ಕೊಳ್ಳಿ ಅವರು, ಇಲ್ಲ ನೀವು ಬರ್ತದೆ, AC ಬರ್ತದೆ. ಓಕೆ. ಪವರ್ ಸ್ಟೀರಿಂಗ್, ಬಕೆಟ್ ಸೀಟ್ಸ್ ಬರ್ತದೆ. ಸೀಟ್ಸ್ ಎಲ್ಲ ಆಲ್ಟರ್ ಆಗಿದೆ ಇದು. ಹೌದು ಸರ್, ಹೌದು ಸರ್, ಎಲ್ಲ ಆಲ್ಟರ್ ಆಗಿದೆ. ಮಳೆ ಜೋರ ಬರ್ತದೆ, ಬ್ಯಾಕ್ ವೈಫರ್ ಇದೆಲ್ಲ ಬರುವಂತದ್ದು. ತುಂಬಾ ಚೆನ್ನಾಗಿದೆ ಗಾಡಿ, ಅಂತ ತೊಂದ್ರೆ ಇಲ್ಲ. ನೋಡ್ತಾ ಇರ್ಬೋದು. 2003 ಮಾಡ್ಲು, 2003 ಮಾಡಲ್ಲ, 2003 ಮಾಡಲ್ಲ. 2003 ಓನರ್ ಸರ್. ಓನರ್ ಜನ್ನಲ್ಲಿ ನೀವು ನೋಡಿದ್ರೆ ಓನರ್ ಸ್ವಲ್ಪ ಜಾಸ್ತಿ ಇರುತ್ತೆ. 2021 ವರ್ಷದ ಗಾಡಿ. ಕಂಡೀಷನ್ ಸರ್ ಗಾಡಿ. ಗಾಡಿ ಕಂಡೀಷನ್ ನೋಡ್ಕೊಂಡು ತಗೊಂಡೋಗಿ ಸರ್. ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಪ್ಲಸ್ HSRP ನಂಬರ್ ಪ್ಲೇಟ್ ಇದೆ. 5 ಅಪೋಲೋ ಬ್ರಾಂಡ್ ನ್ಯೂ ಟೈರ್ ಸರ್. 5 ಬ್ರಾಂಡ್ ನ್ಯೂ ಟೈರ್. 5 ಬ್ರಾಂಡ್ ನ್ಯೂ ಟೈರ್. ಸ್ಟೆಪ್ನಿ ಒಂದು MRF ಟೈರ್ ಐತೆ. ಓಕೆ ಸರ್. ಗಾಡಿಯಲ್ಲಿ ₹1 ಕೆಲಸ ಇಲ್ಲ ಸರ್. ಓಕೆ. ಒಳ್ಳೆ ಜೀನಿಯನ್ ಗಾಡಿ. ಓಕೆ. ಬಂದ್ಬಿಟ್ಟು ನೋಡಿ ಸರ್, ಗಾಡಿ ಪ್ರೈಸ್ 125 ಹೇಳ್ತೀನಿ, ಅದ್ರಲ್ಲೂ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 125 ಹೇಳ್ತಾ ಇದೀರಾ? 1,25,000 ಸರ್. ಲೈಕ್ ಮಾಡಿ, ಶೇರ್ ಮಾಡಿ, ಬಂದ್ಬಿಟ್ಟು ನಮ್ಮ ಹತ್ರ ತೋರ್ಸಿದ್ರು 10,000 ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಬೇಕಾದ್ರೆ. ನೆಕ್ಸ್ಟ್ ಇದೆ ಒಂದು I20 ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ ಗಾಡಿ, ನೀಟಾಗಿ ವೈಟ್ ಕಲರ್ ಅಲ್ಲಿ. ಇದು ಅಷ್ಟೇ, ಎಲ್ಲ ಒಳ್ಳೆ ಟೈರ್, ಹೊಸ ಟೈರ್ ಇದೆ. ಹಾಗೆ ಕಂಪ್ನಿ ಫಿಟೆಡ್ ಅಲಾಯ್ಸ್ ಇದೆಲ್ಲ ಇದೆ. ಇದು ಪೆಟ್ರೋಲ್ ಡೀಸೆಲ್ ಸರ್? ಪೆಟ್ರೋಲ್. 2010 ಸಿಂಗಲ್ ಓನರ್ ಪೆಟ್ರೋಲ್. ಓಕೆ. 2010 ಸಿಂಗಲ್ ಓನರ್ ಗಾಡಿ. 2010 ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಅಲ್ಲಿ ಇದೆ, ಪ್ಯೂರ್ ಪೆಟ್ರೋಲ್ ಅಲ್ಲಿ ಇದೆ ಗಾಡಿ. ನೋಡ್ತಾ ಇರ್ಬೋದು. ಸ್ಪೋರ್ಟ್ಸ್ ವೇರಿಯಂಟ್, ಪೆಟ್ರೋಲ್ ಸ್ಪೋರ್ಟ್ಸ್ ವೇರಿಯಂಟ್. 4 ಪವರ್ ವಿಂಡೋಸ್, ಆಟೋ ಫುಲ್ ಸೈಡ್ ಮಿರರ್ ಇದೆಲ್ಲ ಬರಂತದೆ. ಸಿಂಗಲ್ ಏರ್ ಬ್ಯಾಗ್ ಬರ್ತದೆ. ಸಿಂಗಲ್ ಏರ್ ಬ್ಯಾಗ್ ಇರುತ್ತೆ. ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಕಂಪ್ನಿ ಶೀಟ್ಸ್ ಹಾಗೇನೆ ಇದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ಡ್ಯಾಮೇಜ್ ಇಲ್ಲ, ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಇದೆ, ಏನ್ ತೊಂದರೆ ಇಲ್ಲ. ಸ್ವಲ್ಪ ಡಸ್ಟ್ ಇದೆಲ್ಲ ಇದೆ ನೋಡಿ, ಈ ತರ ಇದನ್ನ ಕ್ಲೀನ್ ಮಾಡ್ಕೋಬೇಕು ಅಷ್ಟೇನೆ. ಬೇಕು ಅಂದ್ರೆ ಎಕ್ಸ್ಟ್ರಾ ಕವರ್ ಹಾಕ್ಸ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ನೀಟ್ ಆಗಿದೆ. ಇಂಟೀರಿಯರ್ ಗೆ ಕಲರ್ ಕಾಂಬಿನೇಷನ್ ಆಗಿ ಸೀಟ್ ಕವರ್, ಅದೇನೋ ಒಂದು ಏನ್ ಹೇಳೋದು, ಇದು ಒಂದು ಏನ್ ಕಲರ್ ಅಂತ ಹೇಳೋದು, ಕಮೆಂಟ್ ಮಾಡಿ ಅದ ಕಲರ್ ಅನ್ನ. ಹಾಗೆ 4 ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಸೈಡ್ ಮಿರರ್ ಬಂದು ಆಟೋ ಫುಲ್ ಸೈಡ್ ಮಿರರ್ ಬರುತ್ತೆ. ಅದ್ರದ್ದು ಪವರ್ ಅಡ್ಜಸ್ಟಬಲ್ ಬಟನ್ ಇದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್ ಪ್ರತಿಯೊಂದು ಇದೆ. ಕಂಪ್ನಿ ಬಿಟ್ಟ ಸ್ಟೀರಿಯೋ ಎಲ್ಲ ಇದೆ. ಇಂಟೀರಿಯರ್ ಎಲ್ಲ ಕೂಲ್ ಆಗಿದೆ. ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. ಟೈರ್ 4 ಹೊಸ ಟೈರ್. ಇದ್ರದ್ದು ಡೀಟೇಲ್ I20 ಸ್ಪೋರ್ಟ್ಸ್. ಓಕೆ. 2010 ಸಿಂಗಲ್ ಓನರ್ ಸರ್. ಗಾಡಿ ಮಾತ್ರ ಬರೀ ಪೆಟ್ರೋಲ್ ಹಾಕ್ಸ್ಬೇಕು, ಓಡಬೇಕು ಸರ್ ಗಾಡಿ. I20 ಸ್ಪೋರ್ಟ್ಸ್ ಪೆಟ್ರೋಲ್ ವೇರಿಯಂಟ್ 2010 ಮಾಡಲ್, 2010 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಸರ್ ಪ್ರೈಸ್ ಬಂದ್ಬಿಟ್ಟು 3 ಲಕ್ಷ ಹೇಳ್ತಿದ್ದೀನಿ, ಅದರಲ್ಲೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಬೇಕಾದ್ರೆ. 3 ಲ್ಯಾಕ್ ಆಸ್ಕಿಂಗ್, ನೆಗೋಷಿಯಬಲ್. 3 ಲಕ್ಷ ಹೇಳ್ತಾ ಇರೋದು, ನೆಗೋಷಿಯಬಲ್. ಬರೀ ನೆಕ್ಸ್ಟ್ ಬಂದು ಒಂದು ಹೋಂಡಾ ಇಯೋನ್ ಇದೆ. ಅದಾದ್ಮೇಲೆ ಒಂದು ಟವೆರಾ ಇದೆ. ಟವೆರಾ ಲಾಸ್ಟ್ ಅಲ್ಲಿ ಬರುತ್ತೆ. ಹೋಂಡಾ ಇಯೋನ್ ಇದೆ. ಇದೂ ಅಷ್ಟೇ K09 ಪಾಸಿಂಗ್, ಮೈಸೂರು ಪಾಸಿಂಗ್ ಅಲ್ಲಿ ಇದೆ ಗಾಡಿ. ಗಾಡಿ ನೋಡ್ತಾ ಇರ್ಬೋದು. ಇದು ಅಷ್ಟೇ ನೀಟ್ ಗುಡ್ ಕಂಡೀಷನ್ ಗಾಡಿ ಇದೆ. ಇದ್ರದ್ದು ಮಾಡಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ತೋರಿಸ್ಬಿಡ್ತೀನಿ. ಗಾಡಿ ನೋಡ್ಕೊಳ್ಳಿ, ತುಂಬಾ ನೀಟ್ ಆಗಿದೆ, ತುಂಬಾ ಕೂಲ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಇದು ಬಂದು ಬನ್ನಿ ಇಂಟೀರಿಯರ್ ಹೋಗೋಣ. ಇಂಟೀರಿಯರ್ ಅಷ್ಟೇ ತುಂಬಾ ನೀಟ್ ಆಗಿ ನೋಡ್ತಾ ಇರ್ಬೋದು. ಡೋರ್ ಪ್ಯಾಡ್ ಎಲ್ಲ ಹೇಗಿದೆ ಅಂತ ಸೂಪರ್ ಆಗಿದೆ ಮಾತ್ರ. 2 ಪವರ್ ವಿಂಡೋಸ್, 2 ಮ್ಯಾನುವಲ್ ವಿಂಡೋಸ್ ಬರುತ್ತೆ. ಬಾಕಿ ಓವರ್ ಆಲ್ ಶೋರೂಮ್ ಕಂಡೀಷನ್ ಅಲ್ಲೇ ಅಂತ ಹೇಳ್ಬೋದು, ಶೋರೂಮ್ ಫಿನಿಶಿಂಗ್ ಅಲ್ಲೇ ಅಂತ ಹೇಳ್ಬೋದು. ಗಾಡಿ ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಎಲ್ಲ ಫಿಟ್ ಮಾಡಿದ್ದಾರೆ. JVC ಒಂದು ಸ್ಟೀರಿಯೋ ಮತ್ತೆ ಸ್ಪೀಕರ್ಸ್ ಇದೆಲ್ಲ ಹಾಕಿದ್ದಾರೆ ಅಡಿಷನಲ್ ಆಗಿ. ತುಂಬಾ ಚೆನ್ನಾಗಿದೆ, ತುಂಬಾ ಗುಡ್ ಕಂಡೀಷನ್ ಅಲ್ಲಿ. ಇಂಟೀರಿಯರ್ ಆಗ್ಲಿ ಎಕ್ಸ್ಟೀರಿಯರ್ ತುಂಬಾ ಕಂಡೀಷನ್ ಇದೆ. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ ಹೋಗೋಣ. ಇಯೋನ್ ಏನಂತ ಇದ್ರೆ ಡೀಟೇಲ್ ಸರ್? ಗಾಡಿ ಡೀಟೇಲ್ಸ್ ಬಂದ್ಬಿಟ್ಟು 2016 ಮಾಡ್ಲು. 2016 ಎರಾ ಪ್ಲಸ್. ಸರ್ ಇದ್ರಲ್ಲಿ ಫ್ಯೂಚರ್ ನಿಮ್ಗೆ ಹೇಳ್ಬೇಕಂದ್ರೆ AC ಬರ್ತದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರ್ತದೆ ಸರ್. ಗಾಡಿ ಶೋರೂಮ್ ಇಂದ 86 ಕಿಲೋಮೀಟರ್ ಓಡೈತೆ. ಜೀನಿಯನ್ 86. ಹೌದು ಸರ್. 2016 2016 3 ಓನರ್ ಇದೆ. 2016 ಥರ್ಡ್ ಓನರ್ ಇದೆ ಗಾಡಿ. 86 ಡ್ರಿವನ್ ಇದೆ ಗಾಡಿಗೆ. 86,000 ಡ್ರಿವನ್ ಇದೆ. ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಸರ್ ಅವರು. 280 ಹೇಳ್ತಾ ಇದೀನಿ, ಹೆಚ್ಚು ಕಡಿಮೆ ಸಣ್ಣ ಪುಟ್ಟ ಕೊಡ್ತೀನಿ ಸರ್. 2,80,000 2,80,000 ಹೇಳ್ತಾ ಇದಾರೆ. ಅದರಲ್ಲೂ ಸಣ್ಣ ಪುಟ್ಟ ನೆಗೋಷಿಯಬಲ್ ಇದೆ. ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ. ನೆಕ್ಸ್ಟ್ ಬಂದು ಒಂದು ನ್ಯಾನೋ ಇದೆ. ಇದು ಅಷ್ಟೇ ಒರಿಜಿನಲ್ ಕಂಡೀಷನ್ ಅಲ್ಲಿ, LX ವೇರಿಯಂಟ್ ಅಲ್ಲಿ, ನ್ಯಾನೋ LX ವೇರಿಯಂಟ್ ಅಲ್ಲಿ ಫುಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ. ಇದು ವಿತ್ AC ನಾ? ಹೌದು ಸರ್, ವಿತ್ AC 2 ಪವರ್ ವಿಂಡೋ. AC ಪವರ್, ಸಣ್ಣ ಪುಟ್ಟ ಈ ತರ ಡೆನ್ಸ್ ಇದೆ. ಬಾಕಿ ಓವರ್ ಆಲ್ ಒರಿಜಿನಲ್ ಶೋರೂಮ್ ಕಂಡೀಷನ್ ಅಂತ ಹೇಳ್ಬೋದು. ಗಾಡಿ ಎಲ್ಲ ಚೆನ್ನಾಗಿದೆ, ಏನ್ ತೊಂದ್ರೆ ಇಲ್ಲ. ನೋಡ್ತಾ ಇರ್ಬೋದು. ಟಾಪ್ ಬ್ಲಾಕ್ ಟಾಪ್ ಮಾಡ್ಸಿದ್ದಾರೆ. ಬಾಕಿ ಓವರ್ ಆಲ್
ಎಲ್ಲ ಇಂಟೀರಿಯರ್ ಎಲ್ಲ ಅಷ್ಟೇ ಕ್ಲೀನ್ ಆಗಿದೆ, ನೀಟ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ಇದು ನಾನು ಏನ್ ಹೇಳ್ತಾ ಇದ್ರೆ ಡೀಟೇಲ್ ಸರ್ 2014 ಸೆಕೆಂಡ್ ಓನರ್ ಆಗಿದೆ. ಸರ್ ಗಾಡಿಯಲ್ಲಿ ಫ್ಯೂಚರ್ ಹೇಳ್ತೀನಿ ಸರ್. ಒಂದು ಎಸಿ ಬರ್ತದೆ, 2 ಡೋರ್ ಪವರ್ ವಿಂಡೋ ಬರ್ತದೆ, ಸೆಂಟ್ರಲ್ ಆಗಿದೆ ಗಾಡಿಯಲ್ಲಿ. ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು 120 ಹೇಳ್ತೀನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 120 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗ್ತದೆ. ಎಸಿ ವೆಹಿಕಲ್ ಟಾಟಾ ನ್ಯಾನೋ 2014 2014 ಗಾಡಿ ಸೆಕೆಂಡ್ ಓನರ್, ಎರಡನೇ ಓನರ್ ಇದೆ. ಕೇಳ್ತಾ ಇರೋದು 1,20,000, ಅದು ನೆಗೋಷಿಯಬಲ್ ಸಿಗ್ಬೇಕು. ಗಾಡಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ಬೇಕು ಅಂತ ಹೇಳಿದ್ರೆ NTPS ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು, ಜೊತೆಗೆ ವಿಡಿಯೋನ ಲೈಕ್ ಮಾಡಿರ್ಬೇಕು, ಆದಷ್ಟು ವಿಡಿಯೋನ ಶೇರ್ ಮಾಡಿರ್ಬೇಕು. ಒಂದು ಟವೇರಾ ಇದೆ ಇನ್ನು ಬಾಕಿ, ಹಾಗೆ ಒಂದು ಡೀಸರ್ ಇದೆ. ಈಗ ನಾವು ಹೋಗ್ತಾ ಇದೀವಿ ಡಸ್ಟರ್ಗೆ. ಡಸ್ಟರ್ ತುಂಬಾ ಜನ ನೋಡ್ತಾ ಇರ್ತೀರಾ, ಅದರಿಂದ ಈಗ ಫಸ್ಟ್ ಡಸ್ಟರ್ ಇದು 85 110 ಡಸ್ಟರ್ ಇದೆ ನೋಡಿ. ಅದು ಡಸ್ಟರ್ 110 ಅಲ್ಲಿ ಇದೆ. 110 PSI ವೆಹಿಕಲ್ ಗಾಡಿ ನೋಡ್ತಾ ಇರ್ಬೋದು. ವೇರಿಯಂಟ್ ಕಂಪ್ನಿ ಫಿಟೆಡ್ ಅಲಾಯ್ಸ್ ಇದೆಲ್ಲ ಇದೆ. 4 ಡಿಸ್ಕ್ ಬ್ರೇಕ್ ಅಲ್ಲ, 2 ಡಿಸ್ಕ್ ಸಾರಿ. ಬ್ಯಾಕ್ ಅಲ್ಲಿ ಬಂದು ಡಿಫೋಗರ್ ಜೊತೆಗೆ ವೈಫರ್ ಇದೆಲ್ಲ ಇದೆ. K25 ಪಾಸಿಂಗ್ ಅಲ್ಲಿ ಏರ್ ಬ್ಯಾಗ್ ಇದೆ, 4 ಪವರ್ ವಿಂಡೋಸ್ ಇದೆಲ್ಲ ಇದೆ. ಆಪ್ಷನಲ್ 110 ಎಲ್ಲ ಆಪ್ಷನಲ್ ಇದು. 2 ಏರ್ ಬ್ಯಾಗ್ಸ್, 4 ಪವರ್ ವಿಂಡೋಸ್ ಇದೆಲ್ಲ ಇದೆ, ಏನ್ ತೊಂದ್ರೆ ಇಲ್ಲ. ಇಂಟೀರಿಯರ್ ಎಲ್ಲ ಓಕೆ, ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆಲ್ಲ ಇದೆ, ಅದು ಇಂಟೀರಿಯರ್ ಮ್ಯಾಚ್ ಆಗೋ ತರನೇ ಹಾಕ್ಸಿದ್ರೆ, ಏನ್ ತೊಂದ್ರೆ ಇಲ್ಲ, ನೀಟ್ ಆಗಿದೆ ಅಂತಾನೆ ಹೇಳ್ಬೋದು. ಡಿಕೇಟರ್ ಎಲ್ಲ ಚೆನ್ನಾಗಿದೆ. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಸಣ್ಣ ಪುಟ್ಟ ಈ ತರದ್ದು ಮೇಕಪ್ ಕೆಲಸಗಳು ಇದ್ದೇ ಇರುತ್ತೆ, ಯಾವ್ದೇ ಗಾಡಿ ಆದ್ರೂ, ಸೆಕೆಂಡ್ ಗಾಡಿಗಳು. ಬಾಕಿ ಬಾಡಿ ಲೈನಿಂಗ್ ಎಲ್ಲ ಒರಿಜಿನಲ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು, ಇಲ್ಲಿ ಡೋರ್ ಪ್ಯಾಡ್ ಇದೆಲ್ಲ ನೋಡ್ತಾ ಇರ್ಬೋದು, ನೀಟ್ ಆಗಿದೆ, ಗುಡ್ ಕಂಡೀಷನ್ ಅಲ್ಲಿ ಇದೆ, ಏನ್ ತೊಂದ್ರೆ ಇಲ್ಲ. ಸೀಟು ಎಲ್ಲ ಚೆನ್ನಾಗಿದೆ. ಕ್ಲೀನಿಂಗ್ ಒಂದು ಸ್ವಲ್ಪ ಕೆಲಸ ಇದೆ. ಯಾವ್ದೇ ಗಾಡಿ ತಗೊಂಡ್ರು ರಬ್ಬಿಂಗ್, ಪಾಲಿಶಿಂಗ್ ಮತ್ತೆ ಒಂದು ಮೇಕಪ್ ಕೆಲಸ, ಅಂದ್ರೆ ಸಣ್ಣ ಪುಟ್ಟ ಮೇಕಪ್ ಕೆಲಸಗಳು ಇರುತ್ತೆ. ಟೈರ್ ಇದೆಲ್ಲ ಬಂದ ಅವರೇಜ್ ಒಂದು ಗುಡ್ ಕಂಡೀಷನ್ ಅಂತ ಹೇಳ್ಬೋದು. ಎಲ್ಲ ಟೈರ್ಗಳು 2012 ಮಾಡಲು 2012 4 ಓನರ್ ಆಗಿದೆ, 4 ಓನರ್. ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು 380 ಹೇಳ್ತೀನಿ, ಅದ್ರಲ್ಲೂ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 2012 ಓನರ್, ಫೋರ್ತ್ ಓನರ್, 4ನೇ ಓನರ್ ಇದೆ, 4th ಓನರ್ ಇದೆ ಗಾಡಿ. ಗಾಡಿಗೆ ಕೇಳ್ತಾ ಇರೋದು ಬಂದು 3,80,000, ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 3,80,000 ಹೇಳ್ತಾ ಇದ್ರೆ ಅದರಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಬಂದು ಕೂತು ಮಾತಾಡಿದ್ರೆ. ಡೀಸೆಲ್ ಮಾತ್ರ LXi ಪೆಟ್ರೋಲ್ ವೇರಿಯಂಟ್ ಡೀಸೆಲ್ ಯಾರು ನೋಡ್ತಾ ಇದ್ರೆ ಈ ಮಾಡೆಲ್ ಅಲ್ಲಿ, ಈ ಫೇಸ್ ಅಲ್ಲಿ ಯಾರಾದ್ರೂ ಪೆಟ್ರೋಲ್ ಡೀಸೆಲ್ ನೋಡ್ತಾ ಇದೀರಾ ಅಂತ ಹೇಳಿದ್ರೆ ಗಾಡಿ ನೋಡಿ. ಫುಲ್ ಒರಿಜಿನಲ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ. ಇದರಲ್ಲೂ 4 ಒಳ್ಳೆ ಟೈರ್ ಇದೆ ಅಂತ ಹೇಳ್ಬೋದು. ಇದು ಫ್ರಂಟ್ ಟೈರ್ ಇದೆ, ಒಂದು 60 ಅಪ್ರೋಕ್ಸ್ ಇದೆ. ಬ್ಯಾಕ್ ಟೈರ್ ಒರಿಜಿನಲ್ ಹೊಸ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅಂತ ಹೇಳ್ಬೋದು. ಬಾಕಿ ಓವರ್ ಆಲ್ ಗಾಡಿ ಒರಿಜಿನಲ್ ಕಂಡೀಷನ್. ಹೆಡ್ಲೈಟ್ ಎಲ್ಲ ಚೇಂಜ್ ಆಗಿದೆಯಾ? ಇಲ್ಲ ಸರ್, ಏನು ಚೇಂಜ್ ಆಗಿಲ್ಲ. ಆಕ್ಸೆಸ್ ಫ್ರೀ ವೆಹಿಕಲ್ ಗಾಡಿ. K12 ಪಾಸಿಂಗ್. K12 ಅಲ್ಲಿ ಯಾರಾದ್ರೂ ಡೀಸೆಲ್ ಈ ತರ ಗಾಡಿಗಳು ಹುಡುಕ್ತಾ ಇದೀರಾ ಅಂದ್ರೆ, ಒರಿಜಿನಲ್ ಗಾಡಿ ಹುಡುಕ್ತಾ ಇದೀರಾ ಅಂದ್ರೆ ನೋಡಿ, ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ಬೋದು, ಅದ್ ಬಿಟ್ರೆ ಬಾಕಿ ಓವರ್ ಆಲ್ ಒರಿಜಿನಲ್ ಕಂಡೀಷನ್ ಗಾಡಿ ಇದೆ. ತುಂಬಾನೇ ನೀಟ್ ಆಗಿದೆ, ಪರ್ಲ್ ವೈಟ್ ಅಲ್ಲಿ ಇದೆ, ನೋಡ್ತಾ ಇರ್ಬೋದು. ಟಾಪು ಆಗ್ಲಿ ಇದಾಗ್ಲಿ, ಟಾಪು ಸಮೇತ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಇದು ಟಚ್ ಅಪ್ ಏನು ಬಾಡಿ ಲೈನ್ ಟಚ್ ಅಪ್ ಆಗಿಲ್ಲ ಅನ್ಸುತ್ತೆ. ಬಾಡಿ ಲೈನ್ ಅಲ್ಲಿ ಏನು ಒಂದ್ ಚೂರು ಟಚ್ ಅಪ್ ಆಗಿಲ್ಲ. ಟಚ್ ಅಪ್ ಆಗಿದ್ರೆ ಬಂಪರ್, ಬ್ಯಾಕ್ ಬಂಪರ್ ಒಂದು ಟಚ್ ಅಪ್ ಆಗಿದೆ ಅನ್ಸುತ್ತೆ, ಅದು ನೋಡುವಾಗ ಗೊತ್ತಾಗುತ್ತೆ. ಬ್ಯಾಕ್ ಆಗಿಲ್ಲ, ಫ್ರಂಟ್ ಆಗೈತೆ. ಫ್ರಂಟ್ ಇಲ್ಲ, ಬ್ಯಾಕ್ ಸ್ವಲ್ಪ ಕಲರ್ ಶೇಡ್ ಇದೆ. ಇದು ಇಲ್ಲ, ಅದು ಕಲರ್ ಫೈಬರ್ ಆದ್ರಿಂದ ಕಲರ್ ಶೇಡ್ ಆಗಿರೋದಾ ಇಲ್ಲ ಟಚ್ ಅಪ್ ಆಗಿರೋದಾ ಅಂತ ಗೊತ್ತಿಲ್ಲ, ಅದು ನೀವು ನೋಡ್ಕೊಳ್ಳಿ ಬಂದಾಗ. ಫ್ರಂಟ್ ಟಚ್ ಅಪ್ ಆಗಿದೆ ಅಂತ ಹೇಳ್ತಾ ಇದಾರೆ. ಫ್ರಂಟ್ ಒಂದು ಟಚ್ ಅಪ್ ಆಗಿದೆ. ಬಂಪರ್ ಎಲ್ಲ ಟಚ್ ಅಪ್, ಸಣ್ಣ ಪುಟ್ಟ ಟಚ್ ಅಪ್ ಅದ್ರಲ್ಲಿ. ಹಾಗೆ ಇಂಟೀರಿಯರ್ ಅಷ್ಟೇ, ಇಂಟೀರಿಯರ್ ಒರಿಜಿನಲ್ ಕಂಡೀಷನ್ ಅಲ್ಲಿ ನೀಟ್ ಆಗಿದೆ. ಸಿಕ್ಕ ಸಲ ಬೇಕಾದ್ರೆ ಹಾಕಿಸ್ಕೋಬಹುದು. ಡೋರ್ ಪ್ಯಾಡ್ ಎಲ್ಲ ನೋಡ್ತಾ ಇರ್ಬೋದು. ಇದು LXi AC ಪವರ್ ಸ್ಟೇರಿಂಗ್ ಇದೆಲ್ಲ ಬರೋಂತ ಗಾಡಿ. 4 ಮ್ಯಾನುವಲ್ ವಿಂಡೋಸ್. ನಾರ್ಮಲ್ ಆಗಿ ಒಂದು ಲೋ ಸೆಗ್ಮೆಂಟ್ ಅಲ್ಲಿ ಒಂದು ಡಿಸೈರ್ ನೋಡ್ಬೇಕು, ಪೆಟ್ರೋಲ್ ಅಲ್ಲಿ ಒಂದು ಫೇಸ್ ಅಲ್ಲಿ ಡಿಸೈರ್ ಬೇಕು ಅನ್ನೋರು ಈ ಗಾಡಿ ನೋಡ್ಬೋದು. ಏನ್ ತೊಂದರೆ ಇಲ್ಲ, ತುಂಬಾ ನೀಟ್ ಆಗಿದೆ. AC ಪವರ್ ಸ್ಟೇರಿಂಗ್ ಬರುತ್ತೆ, LXi ವೇರಿಯಂಟ್. ಸೀಟ್ ಕವರ್ಸ್ ಎಲ್ಲ ಒರಿಜಿನಲ್ ಸೀಟ್ ಕವರ್ಸ್ ಇದೆ, ಶೋರೂಮ್ ಸೀಟ್ ಕವರ್ಸ್ ನೋಡ್ತಾ ಇರ್ಬೋದು. ಗಾಡಿ ತುಂಬಾನೇ ನೀಟ್ ಆಗಿದೆ, ಕೂಲ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಡಿಸೈರ್ ಡೀಟೇಲ್ ಬಂದ್ಬಿಟ್ಟು ನಿಮ್ಗೆ 2009 ಸಿಂಗಲ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್. ಸರ್ ಗಾಡಿ ಪ್ರೈಸ್ ಬಂದ್ಬಿಟ್ಟು 280 ಹೇಳ್ತಾರೆ, ಹೆಚ್ಚು ಕಡಿಮೆ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಸರ್. 280 ಹೇಳ್ತಾ ಇದ್ದಾರೆ, ನೆಗೋಷಿಯಬಲ್ ಆಗ್ತದೆ. ಗೈಸ್, ಒರಿಜಿನಲ್ ಕಂಡೀಷನ್ ಅಲ್ಲಿ ಯಾರಿಗಾದ್ರೂ ಡಿಸೈರ್ ಬೇಕು, ಈ ಫೇಸ್ ಒಂದು ಈ ಓಲ್ಡ್ ಫಸ್ಟ್ ಫೇಸ್ ಅಲ್ಲಿ ಒರಿಜಿನಲ್ ಕಂಡೀಷನ್ ಅಲ್ಲಿ, ಪ್ಯೂರ್ ಕಂಡೀಷನ್ ಅಲ್ಲಿ ಒಂದು ಡಿಸೈರ್ ನೋಡ್ತಾ ಇದ್ರೆ ಸರ್ ಗಾಡಿ ಸ್ಟಾಕ್ ಕಂಡೀಷನ್ ಅಲ್ಲಿ ಶೋರೂಮ್ ಅಲ್ಲಿ ಹೆಂಗ್ ಬರ್ತದೆ ಆ ಕಂಡೀಷನ್ ಐತೆ ಸರ್ ಗಾಡಿ. ಈ ಒಂದು ಫಸ್ಟ್ ಏನು ಫೇಸ್ ವರ್ಷನ್ ಬಂತು, ಆ ಒಂದು ಇದರಲ್ಲಿ ಯಾವ್ದಾದ್ರು ಗಾಡಿ ನೋಡ್ತಾ ಇದ್ರೆ ಗಾಡಿ ಬಂದು ತಗೊಂಡೋಗಿ ಅಂತ ಹೇಳ್ತೀನಿ. 2,80,000 2,80,000 ಹೇಳ್ತಾ ಇದಾರೆ. ಯಾವ್ದು ಫಿಕ್ಸೆಡ್ ರೇಟ್ ಅಲ್ಲ, ನೆಗೋಷಿಯಬಲ್ ರೇಟ್. ನೆಕ್ಸ್ಟ್ ಇದೆ ಒಂದು ಡಿಮ್ಯಾಂಡ್ ಇರೋದು, ತುಂಬಾನೇ ಹುಡುಕಿದ್ರು ಸಿಗದೇ ಇರೋಂತ ಒಂದು ವೆಹಿಕಲ್ ಅಂತ ಹೇಳ್ಬೋದು. ಒಂದು ಟವೇರಾ ಇದೆ, ಟವೇರಾ ಹೋಗೋಣ. ಅದಕ್ಕೆ ಹೋಗಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಇದೆ ಒಂದು ಸೂಪರ್ ಕಂಡೀಷನ್ ಅಲ್ಲಿ ನಿಂತಿರೋಂತ ಒಂದು ಟವೇರಾ ನೋಡ್ತಾ ಇರ್ಬೋದು. ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಡಿಮ್ಯಾಂಡ್ ಗಾಡಿ. ಈಗ ಗಾಡಿ ನೋಡಿದವ್ರು ಅನ್ಕೋತಾ ಇರ್ಬೋದು, ಇದೆಲ್ಲ ಪೇಂಟ್ ಎಲ್ಲ ಮಾಡಿ ರೆಡಿ ಮಾಡಿ ನಿಲ್ಸಿದಾರೆ ಅಂತ. ಒರಿಜಿನಲ್ ಶೋರೂಮ್ ಪೇಂಟ್, ಶೋರೂಮ್ ಕಂಡೀಷನ್ ಅಲ್ಲಿ ಗಾಡಿ ನಿಂತಿದೆ.
ಇದು ಪೇಂಟೆಡ್ ಇಲ್ಲ ಶೋರೂಮ್ ಶೋರೂಮ್ ಪೆಂಟ್ ಏನ್ ಅನ್ಟಚ್ ಗಾಡಿ. ಬಂಪರು ಶೋರೂಮ್ ಇಂದಾನೆ ಬಂದಿರೋದು. ಫುಲ್ ವೈಕ್ LS ವೇರಿಯಂಟ್, ಟವೇರಾ LS ವೇರಿಯಂಟ್ ಇದು ಗಾಡಿ ನೋಡ್ತಾ ಇರ್ಬೋದು. ಫುಲ್ಲಿ ಲೋಡೆಡ್ ಗಾಡಿ ಸರ್ ಇದು. ಫುಲ್ಲಿ ಟಾಪ್ ಎಂಡ್ ಗಾಡಿ. ಫುಲ್ಲಿ ಟಾಪ್ ಎಂಡ್ ಗಾಡಿ. ಟೈರ್ ಗಳು ಬಂದು ಬ್ರಾಂಡ್ ನ್ಯೂ ಟೈರ್ಸ್ ಅಂತಾನೆ ಹೇಳ್ಬೋದು. ಇದು ಚೆನ್ನಾಗಿದೆ. ಕಂಪ್ನಿ ಫಿಟ್ಟೆಡ್ ಸ್ಟೀಲ್ ವೀಲ್ ಜೊತೆಗೆ ವೀಲ್ ಕಪ್ಸ್. ಟವೇರಾದೇನೆ ವೀಲ್ ಕಪ್ಸ್ ಹಾಕ್ಸಿದ್ದಾರೆ. ಸೆವೆಲಿಡ್ದೇನೆ ಟವೇರಾ ನೋಡ್ತಾ ಇರೋರು ನೋಡಿ ಗಾಡಿ ತಗೊಂಡೋಗ್ಬೋದು. ಇಂಜಿನ್ ಕಂಡೀಷನ್ ಎಲ್ಲ ಹೇಗಿದೆ ಸರ್? ಸೂಪರ್ ಕಂಡೀಷನ್ ಇಂಜಿನ್. ಅಲ್ಲ ಗಾಡಿ ಈ ಕಂಡೀಷನ್ ನೋಡಿದ್ಮೇಲೆ ಇಂಜಿನ್ ನೋಡೋದಕ್ಕಾಗಿಲ್ಲ. ಗಾಡಿ ಬರೀ ನೋಡಕ್ಕೆ ನಾಕೊಂಡ್ಬೇಕು ಆತರ ಐತೆ ಸರ್ ಗಾಡಿ. ಗಾಡಿ ಮಾತ್ರ ಸೂಪರ್ ಆಗೈತೆ. ನಾನು ಒಂದು 2 ದಿನದಿಂದ ಗಾಡಿ ನೋಡ್ತಾ ಇದೀನಿ. ಇದು ನೋಡ್ತಾ ಇದ್ದಂಗೆ ನಿಮಗೆ ಗೊತ್ತಾಗಿರ್ಬೇಕು ಇದ್ರದ್ದು ಮಾಡೆಲ್ ಯಾವ್ದು, ಡೀಟೇಲ್ ಏನು ಅನ್ನೋದು. ಇದು ಮಾಡೆಲ್ ಡೀಟೇಲ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಗಾಡಿ ಒಂದ್ಸಲ ನೋಡ್ಕೊಂಬಿಡಿ. ತುಂಬಾ ಜೀನಿಯನ್ ಆಗಿ ನೀಟ್ ಆಗಿ ಕೂಲ್ ಕಂಡೀಷನ್ ಗಾಡಿ ಇದೆ. ಇಂಟೀರಿಯರ್ ತೋರಿಸ್ತೀನಿ. ಇಂಟೀರಿಯರ್ ಡೋರ್ ಪ್ಯಾಡ್ ಇಂದಾನೆ ತೋರಿಸ್ತಾ ಇದೀನಿ, ನೋಡ್ಕೊಳ್ಳಿ. ಡೋರ್ ಪ್ಯಾಡ್ ಇದೆಲ್ಲ ಆಗ್ಲಿ ತುಂಬಾನೇ ಚೆನ್ನಾಗಿದೆ. ಪರ್ಫೆಕ್ಟ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಡ್ಯಾಶ್ ಬೋರ್ಡ್ ಎಲ್ಲ ಓಕೆ ಕಂಡೀಷನ್ ಅಲ್ಲಿ ಇದೆ. ಆಟೋಮ್ಯಾಟಿಕ್ ಒಂದು ಇದಾಕ್ಸಿದ್ದಾರೆ, ಡಿಸ್ಪ್ಲೇ ಹಾಕ್ಸಿದ್ದಾರೆ. ಜೊತೆಗೆ ಸೀಟ್ ಬಗೆಟ್ ಸೀಟ್ಸ್ ಇದೆಲ್ಲ ಇದೆ. ಸೀಟ್ ಕವರ್ಸ್ ಒಂದ್ ಸ್ವಲ್ಪ ಕೆಲಸಗಳಿದೆ. ಒರಿಜಿನಲ್ ಸೀಟ್ ಕವರ್ಸ್ ಇದೆ. ಸೀಟ್ ಒಂದು ಕವರ್ಸ್ ಹಾಕ್ಸ್ಬೇಕಾಗುತ್ತೆ. ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್. 4 ಪವರ್ ವಿಂಡೋಸ್ ಇದೆಲ್ಲ ಬರುತ್ತೆ. ಬಾಕಿ ನೋಡ್ತಾ ಇರ್ಬೋದು. ಬ್ಯಾಕ್ ಅಲ್ಲಿ ಬಂದು ಬೇಬಿ ಸೀಟ್ ಅಂತ ಹೇಳ್ತಾರಲ್ಲ ಆ ತರ ಬರುತ್ತೆ. ಜೊತೆಗೆ ಬ್ಯಾಕ್ ಸೀಟು ಬಂದು ತುಂಬಾ ಚೆನ್ನಾಗಿದೆ. ತುಂಬಾ ಕೂಲ್ ಕಂಡೀಷನ್ ಗಾಡಿ ಇದೆ ಅಂತ ಹೇಳ್ಬೋದು ಗೈಸ್. ರೇರ್ AC ವೆಂಟ್ಸ್ ಇದೆಲ್ಲ ಇದೆ. AC ಪವರ್ ಸ್ಟೇರಿಂಗ್, ರೇರ್ AC ವೆಂಟ್ಸ್ ಇದೆ. ಸೆಂಟ್ರಲ್ AC ಇದೆಲ್ಲ ಹೇಳ್ತಾರಲ್ಲ ಆ ತರ ಒಂದು ಕಂಡೀಷನ್ ಗಾಡಿ ಇದೆ. ಬನ್ನಿ ಇದ್ರದ್ದು ಡೀಟೇಲ್ ಕೊಡ್ತೀನಿ. ಡೀಟೇಲ್ ಹೋಗೋಣ. ಗಾಡಿ ಇನ್ನೊಂದ್ಸಲ ನೋಡ್ಕೊಂಬಿಡಿ. ಈಗ ಮಳೆ ಬಂದಿದ್ರಿಂದ ಸ್ವಲ್ಪ ಕ್ಲೈಮೇಟ್ ಡಲ್ ಆಯ್ತು. ಅದರಿಂದ ಗಾಡಿನೂ ಅಷ್ಟು ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಅನ್ಕೋತೀನಿ. ಆದ್ರೂ ಕ್ಲೀನ್ ಆಗಿ ಕಾಣಿಸ್ತಾ ಇದೆ. ಏನಿದೆ ಒರಿಜಿನಾಲಿಟಿ ಅದನ್ನ ತೋರಿಸ್ತಾ ಇದೀನಿ. ಗಾಡಿ ನೋಡ್ಕೊತಾ ಇದೀನಿ. ನೋಡ್ಕೊಂಬಿಡಿ ಗಾಡಿ ಒಂದ್ಸಲ. ಇನ್ನು ಡೀಟೇಲ್ ಆಗಿ ನೋಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಬಂದು ನೋಡ್ಬೋದು. ಬಂದು ರಾಯಲ್ ಕಾರ್ಸ್ ಹುಣಸೂರು. ಸ್ಕ್ರೀನ್ ಮೇಲೆ ಬೋರ್ಡ್ ಮೇಲೆ ನಂಬರ್ ಕಾಣಿಸ್ತಾ ಇರ್ಬೋದು. ಆ ನಂಬರ್ ಕಾಲ್ ಮಾಡೋದು. ಸ್ಕ್ರೀನ್ ಅಲ್ಲೂ ಬರ್ತಾ ಇರುತ್ತೆ. ಆಲ್ ಟೈಪ್ಸ್ ಆಫ್ ಯೂಸರ್ ಕಾರ್ಸ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆನ್ ಕಮಿಷನ್ ಬೇಸಿಸ್ ಓನ್ಲಿ. ರಾಯಲ್ ಕಾರ್ಸ್ ಹುಣಸೂರು. ಏನು ಡೀಟೇಲ್ ಏನ್ ಹೇಳ್ತಾ ಇದೀರಾ ಸರ್? ಟವೇರಾ ಡೀಟೇಲ್ಸ್ ಬಂದ್ಬಿಟ್ಟು ಫುಲ್ಲಿ ಲೋಡೆಡ್ ಗಾಡಿ ಸರ್. ಫಸ್ಟ್ ಆಫ್ ಆಲ್ ಒಂದು ಟವೇರಾದಲ್ಲೇ ಟಾಪ್ ಎಂಡ್. LX ಅಂದ್ರೆ ಟಾಪ್ ಎಂಡ್. ಅದೇ ಟವೇರಾದಲ್ಲಿ ಟಾಪ್ ಎಂಡ್. ಈಗ 4 ಪವರ್ ವಿಂಡೋಸ್, AC ಬರ್ತದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಐತೆ ಗಾಡಿಯಲ್ಲಿ. ಬ್ರಾಂಡ್ ನ್ಯೂ ಟೈರ್ ಐತೆ ಸರ್. 2017 ಸಿಂಗಲ್ ಓನರ್. 2017 ಸಿಂಗಲ್ ಓನರ್ ಗಾಡಿ. ಅದರಿಂದನೇ ಗಾಡಿ ಈ ತರ ಇರೋದು. ಒರಿಜಿನಲ್ ಕಂಡೀಷನ್ ಗಾಡಿ ಇದೆ. ಜಿನಿಯನ್ ಕಂಡೀಷನ್ ಅಲ್ಲಿ ಇದೆ. ಯಾವ್ದೇ ಟೆನ್ಷನ್ ಇಲ್ಲ. ನೀವು ಮೀಟರ್ ಡ್ಯಾಂಪರಿಂಗ್ ಬೇಕಾದ್ರೂ ಚೆಕ್ ಮಾಡಿಸಬಹುದು. ಏನ್ ಬೇಕಾದ್ರೂ ಚೆಕ್ ಮಾಡಿಸಬಹುದು. 2017 ಮಾಡೆಲ್ ಗಾಡಿ. ಗಾಡಿ ಸಿಂಗಲ್ ಓನರ್ ಇದೆ. ಅದು ಗಾಡಿ ಜಿನಿಯನ್ ಆಗಿ ಮೈಂಟೈನ್ ಮಾಡಿದ್ದಾರೆ. ತುಂಬಾ ಪರ್ಫೆಕ್ಟ್ ಮೈಂಟೈನ್ ಮಾಡಿದ್ದಾರೆ ಗಾಡಿ. ಮತ್ತೆ ರಾಯಲ್ ಕಾರ್ಸ್ ಅಲ್ಲಿ ನಮ್ಮ ಹತ್ರ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ ಮಾತ್ರ ಸಿಗೋದು. ಜಾಸ್ತಿ ಓನರ್ ಗಾಡಿ ಸಿಗಲ್ಲ ಸರ್. ಬರ್ತದೆ ಕೆಲವೊಂದು ಈ ಜೆನ್ ಆ ತರದ ಹಳೆ ಮಾಡೆಲ್ ಗಾಡಿಗಳು ಇರುತ್ತೆ. ಆ ತರದೊಂದು ಗಾಡಿಗಳು ಇರುತ್ತೆ. ಇವಾಗ ಆಲ್ಮೋಸ್ಟ್ ನೀವು ನೋಡ್ತಾ ಇರೋದು ಎಲ್ಲಾ ಗಾಡಿ ಸಿಂಗಲ್ ಓನರ್. i20 ಸಿಂಗಲ್ ಓನರ್, ಮತ್ತೆ ಟವೇರಾ ಸಿಂಗಲ್ ಓನರ್, ಡಿಸೈರ್ ಸಿಂಗಲ್ ಓನರ್. ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿನೇ ನಿಂತೈತೆ ನಮ್ಮ ಹತ್ರ. ಓಕೆ. ಈಗ ಇದು 2017 ಸಿಂಗಲ್ ಓನರ್. 2017 ಸಿಂಗಲ್ ಓನರ್ ವೆಹಿಕಲ್. 2017 ಸಿಂಗಲ್ ಓನರ್ ಗಾಡಿ. ಗಾಡಿ ಪ್ರೈಸ್ ಬಂದ್ಬಿಟ್ಟು 7.5 ಲಕ್ಷ ಹೇಳ್ತಾರೆ. 7,50,000 ಆಕ್ಸಿಂಗ್ ಪ್ರೈಸ್. ಅದ್ರಲ್ಲೂ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ ಸರ್. 2017 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಜಿನಿಯನ್ ಕಂಡೀಷನ್ ಅಲ್ಲಿ ಇದೆ. 7,50,000 7,50,000 ಆಸ್ಕಿಂಗ್ ಇದೆ. ಅದರಲ್ಲೂ ನೆಗೋಷಿಯಬಲ್ ಇದೆ. ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಈಗ ಚಾನಲ್ ನಲ್ಲಿ ನೆಕ್ಸ್ಟ್ ಒಂದು RX 100 ವೆಹಿಕಲ್ಗಳು, ಯಮಹಾ ಗಾಡಿಗಳು, ಯಮಹಾ ಓಲ್ಡ್ ಗಾಡಿಗಳದ್ದು ಒಂದು ವಿಡಿಯೋ ಬರ್ತಾ ಇದೆ. RX 100, RX 135 ಈ ತರ ಎಲ್ಲಾ ಗಾಡಿಗಳು ಒಂದು ವಿಡಿಯೋ ಬರ್ತಾ ಇದೆ. ಆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ್ಬೇಕು. ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರ್ಬೇಕು. ಬನ್ನಿ ಇಷ್ಟೊಂದು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದೀನಿ. ಬನ್ನಿ ಹೋಗೋಣ. ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ.